ನೋಡಿ, ಈಗಾಗಲೇ ಕೇಸ್ ಆಗಿ ಅವ್ರ ಮೇಲೆ ಈಗಾಗಲೇ ಹೈಕೋರ್ಟಿಂದ ಆದೇಶ ಸಹ ಆಗಿದೆ. ಈಗ ಅವ್ರ ಮನೆಯವರು ನಮ್ಮ ಪತ್ನಿಯವರಿಗೆ ಏನೂ ಆಗಬಾರ್ದು ಅಂತ ಹೇಳಿ ಅವ್ರ ಸೈಟನ್ನು ಇವತ್ತು ವಾಪಸ್ ಕೊಟ್ಟಿದ್ದಾರೆ. ಅದು ಅವ್ರ ವೈಯಕ್ತಿಕ, ನಾನು ಅದು ಹೇಳಲಿಕ್ಕೆ ಹೋಗೋದಿಲ್ಲ. ಬಟ್ ಕೇಸ್ ಇವತ್ತು ನಡೀತಾ ಇರೋದ್ರಿಂದ ವಾಪಸ್ ಕೊಟ್ಟಿದ್ದು ಏನಾಗುತ್ತೆ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾಜಕೀಯ ತಿರುಮರುಗಳು ನಡೀತಾ ಇದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಇಳಿಸ್ಬೇಕಂತ ಒಂದು ಕಡೆ BJP JDS ಅವರು, ಎರಡು ಕಡೆ ನಡೀತಾ ಇದೆ. ಇವು ಯಾವುದಕ್ಕೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳ ನನಗೆ ಕಷ್ಟ ಬರ್ಬೋದು, ಆ ನಂತರ ನಾನು ಎದ್ದು ನಿಂತ್ಕೊಳ್ತೇನೆ ಅಂತ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವ್ರ ಮೇಲೂ ಬಿದ್ದಿದೆ. ಈಗಾಗಲೇ ನೋಡಿ, ಈಗಾಗಲೇ BJP JDSನವ್ರ ಮೇಲೂ ಸಹ ಈಗಾಗಲೇ ಕೇಸ್ ಆಗಿದೆ. ಕುಮಾರಸ್ವಾಮಿ ಮೇಲೂ ಕೇಸ್ ಆಗಿದೆ. ಇವೆಲ್ಲ ರಾಜಕೀಯ ಜಿದ್ದಾಜಿದ್ದಿ ಇದೇ ಥರ ನಡೀತಾ ಹೋದರೆ ಭಾಳ ಕಷ್ಟ ಆಗುತ್ತೆ ಮುಂದಿನ ದಿನದಲ್ಲಿ. ಯಾರು ಒಬ್ಬರನ್ನೇ ಉದ್ದೇಶಪೂರ್ವಕ ಇಳಿಸಕ್ಕೆ ಹೋದರೆ ರಾಜಕೀಯ ದೊಂಬರಾಟ ಆಗೋದು ಸತ್ಯ ಇದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಬ್ಬ ಮುಖ್ಯಮಂತ್ರಿ ಇಳಿಸ್ಲಿಕ್ಕೋಸ್ಕರ ಒಬ್ಬ ಇವ್ರನ್ನ ಇಟ್ಕೊಂಡು, ರಾಜ್ಯಪಾಲರು ಇಟ್ಕೊಂಡು ಕೇಂದ್ರದಲ್ಲಿ ಆಟ ಆಡಿಸೋದಿದೆಯಲ್ಲ, ಇದು ಕೈ ಬಿಡಬೇಕು. ರಾಜ್ಯದ ಹಿತದೃಷ್ಟಿಯಿಂದ ಬೇರೆ ಬೇರೆ ಬಹುಶಃ ಅವರ ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿಗಳು ಈ ಥರ ಮಾಡ್ತಾ ಇದ್ದಾರೆ. ಅವರು ಅವ್ರದ್ದು ಇಲ್ವಾ? ಇದೆ. ಆದರೆ ಉದ್ದೇಶ ಏನು? ರಾಜ್ಯದ ಮುಖ್ಯಮಂತ್ರಿಗಳನ್ನು ಇಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದಾರೆ. ಯಾವುದೂ ನಡೆಯೋದಿಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ನಾವು ಏನು 136 ಜನ ಶಾಸಕರು ಮುಖ್ಯಮಂತ್ರಿ ಪರವಾಗಿ ಧ್ವನಿಯಾಗಿ ಇವತ್ತು ನಾವು ಇದ್ದೀವಿ. ಯಾವ ಸಂದರ್ಭದಲ್ಲೂ ಅವ್ರ ಪರವಾಗಿ ನಿಂತ್ಕೊಳ್ತೀವಿ. ಮುಖ್ಯಮಂತ್ರಿ ಮೇಲೆ ED ಪ್ರಕರಣ ಎಲ್ಲ ಬರ್ತದೆ. ಇವೆಲ್ಲವನ್ನ ಸಹಜವಾಗಿ ಯಾಕೆ ಗೊತ್ತಾ, ಇದೆಲ್ಲ ಬಗ್ಗಲ್ಲ ಅಂದಾಗ ED ಹಿಡ್ಕೊಂಡ್ಬಿಟ್ರೆ ED ಮೂಲಕರು ನಾವು ದೇಶದ ರಾಜಕಾರಣದಲ್ಲಿ ಬಗ್ಗು ಬಡಿಬಹುದು ಅಂತ ಇಟ್ಕೊಂಡಿದ್ದಾರೆ. ಈಗ ನೋಡಿ, ಇವತ್ತು ಫಂಡ್ ಕಲೆಕ್ಟ್ ಮಾಡಿದಾರಲ್ಲ, ಇವತ್ತು ಏನು 8,000 ಕೋಟಿ ಫಂಡ್ ಕಲೆಕ್ಟ್ ಮಾಡಿದಾರಲ್ಲ BJP ಅವರು, ಅದು ED ಇಂದಲೇ. IT EDಗಳಿಗೆ ಹೆದರಿಸಿ ಬೆದರಿಸಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿಂದ 8,000 ಕೋಟಿ, ಕಮ್ಮಿನಾ? 8,000 ಕೋಟಿ ರೂಪಾಯಿ ಬೇಕಾ BJP ಅವರಿಗೆ? ಅದೇ ನಾವೇ ಒಂದು ಎಷ್ಟೋ 136 ಕೋಟಿನ 3,000 ಕೋಟಿ ನಮ್ದು ಇದ್ರೆ ಕಾಂಗ್ರೆಸ್ಸಿಂದು, ಅದನ್ನ ಯಾವ ಕಾರಣಕ್ಕೂ ಬಿಡುಗಡೆ ಆಗಬಾರ್ದು, ಏನೂ ಆಗಬಾರ್ದು ಅಂತೇಳಿ ತಡೆ ಹಿಡಿದು ಭಾರಿ ಹಗರಣವನ್ನು ಮಾಡಿ ಇವತ್ತು ದೇಶದಲ್ಲಿ ಅಲ್ಲೋಲ ಕಲ್ಲ ಮಾಡಿದವರು. ಇವತ್ತು 8,000 ಕೋಟಿ ಬಗ್ಗೆ ಏನು ಹೇಳ್ತೀರಿ? ಈಗ ತನಿಖೆ ಮಾಡಿ ಯಾರ್ಯಾರು ಕೊಟ್ಟಿದ್ದಾರೆ ಗೊತ್ತಾಗತ್ತೆ. ED ಮತ್ತು ITಯ ಹೆದರಿಸಿ ಇವತ್ತು 8,000 ಕೋಟಿ ತಗೊಂಡಿದ್ದಾರೆ. ಇನ್ನೂ ಬಿಟ್ಟಿದ್ರೆ ಒಂದು 10,000 ಕೋಟಿ ತಗೊಳ್ತಿದ್ರು, ಇಲ್ಲ ಅಂತಿಲ್ಲ. ಹಾಗಾಗಿ ದುರುಪಯೋಗ ಇದೆ. ಅವ್ರ ಮೇಲೂ ಕೇಸ್ ಆಗಿದೆ. ಅದನ್ನೂ ನಡೀಲಿ ಅಂತ ಮಾತನ್ನ ಹೇಳಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಡುತ್ತದೆ. ಇದು ಕೊಟ್ಟಿದ್ದಾರೆ. ಈಗ ಇವ್ರ ಮೇಲೆ ಏನ್ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಮೇಲೆ ಏನ್ ಕೊಟ್ಟಿದ್ದಾರೆ, ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ, ಆದೇಶ ಮಾಡಿದ್ದಾರೆ. ಇವತ್ತಲ್ವಾ ರಾಜ್ಯಪಾಲರು, ಅವತ್ತು ನಾವು ರಾಜ್ಯಪಾಲರು ಭೇಟಿ ಮಾಡಿದಾಗ ಏನ್ ಹೇಳಿದ್ರು, ನಾನೇನ್ ಹೇಳಿದ್ದೀನಿ, ಯಾವುದೇ ಇದ್ರೆ ಅದನ್ನ ತನಿಖೆ ಮಾಡಿ ಅಂತ ಹೇಳಿದ್ದೀನಿ, ಬಿಟ್ರೆ ಬೇರೆ ಏನು ಹೇಳಿಲ್ಲ ಅಂತ ಹೇಳಿದ್ರು. ಅದೇ ಇವತ್ತು ಕೊಟ್ಟಿದ್ದಾರೆ. ನೋಡೋಣ, ತನಿಖೆ ಆಗ್ಲಿ, ಏನೇನು ಬರುತ್ತೆ ನೋಡೋಣ. ಮುಂದೆ ಮುಖ್ಯಮಂತ್ರಿಗಳ ನಿಲುವೇನು ಅನ್ನೋದು ಸ್ಪಷ್ಟಪಡಿಸ್ತಾರೆ. ಸೇಫ್ ಆಗಕ್ಕೋಸ್ಕರ CM ವಾಪಸ್ ಕೊಟ್ಟಿರೋದು. ಯಾವ ಸೇಫ್ಗೋಸ್ಕರ ಅಲ್ಲ ರೀ. ಈಗ ಕೇಸ್ ಆಗೋಗಿದೆ. ಈಗ ವಾಪಸ್ ಕೊಟ್ಟ ಮೇಲೆ ಏನಂತ ಕೋರ್ಟ್ಗಳು ನಿರ್ಧಾರ ಮಾಡಬೇಕು. ಅವ್ರ ಮನೆಯವರು ಇಲ್ಲ, ನಮ್ಮ ಮನೆಯವರ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ಈಗ ಅದನ್ನು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಮತ್ತೆ IG ಚಂದ್ರಶೇಖರ್ ಅವರು ನಡುವೆ ಈ ತರ ನೋಡಿ, ಈಗ ಕುಮಾರಸ್ವಾಮಿ ಅವರಿಗೆ ಅಂದ್ರೆ, ಕುಮಾರಸ್ವಾಮಿ ಅವರು ಈಗ ಒಬ್ಬ SIT ಅಧಿಕಾರಿಯಾಗಿ ಬಂದಾಗ ಸಹಜವಾಗಿ ತನಿಖೆ ಮಾಡಕ್ಕೆ ಹೋದಾಗ ಇವ್ರಿಗೇನು ಉರಿತದ? ಕುಮಾರಸ್ವಾಮಿಗೆ ಏನಾಗಿದೆ ಅಂದ್ರೆ, BJP ಅವರೆಲ್ಲ ನಿಲ್ಲಾಗ್ಬಿಟ್ಟಿದ್ದಾರೆ. ಈಗ ಏನಿದ್ರು ಹೈಕಮಾಂಡ್ ಎಲ್ಲ ಕುಮಾರಸ್ವಾಮಿ ಆಗ್ಬಿಟ್ಟಿದ್ದಾರೆ. ನಾನೇ ಕಿಂಗು, ನಂದೇ ನಡಿಬೇಕು, ನಂದೇ ಅಲ್ಲಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವೆಲ್ಲ